ನಡಿ ಅಕ್ಕ ಮನ್ಯಾಗ ವಿಚಾರ ಮಾಡ್ನು ಅಕ್ಕ ಇದನ್ನೆಲ್ಲ. ಶಾರ ಯಾಕವ ಹೆಂಗ್ ಕೂತಿ ಊಟ ಯಾಕೆ ಮಾಡಿಲ್ಲ? ಊಟ ಮಾಡೋದಿಲ್ರಿ ಬರ್ಲಿ ಅವ್ರು ಬಂದಿಂದ ನಾ ಮಾತಾಡ್ತೇನೆ, ಅಲ್ಲಿವರೆಗೂ ನಾ ಮಾತಾಡಲ್ಲ. ಅಂತದ್ ಏನಾಗೈತಿ ಈಗ ಸಿಟ್ ಮಾಡ್ಕೊಂಡ್ ಕುಟ್ರಾಕ? ಮೇಲೆ ಮಾತಾಡ್ತೇನೆ, ಅಲ್ಲಿವರೆಗೂ ನಾ ಊಟ ಮಾಡೋದಿಲ್ಲ. ಅದೇನಾಗೈತೆ ಅಂತ ನನ್ನ ಮುಂದೆ ಹೇಳ, ನಾ ಎಲ್ಲಾ ಮಾತಾಡ್ತೇನೆ ಅವ್ನ ಜೋಡಿ. ಅವರು ಬರ್ಲಿ ಅವಾಗ ಮಾತಾಡೋ, ಅಲ್ಲಿವರೆಗೂ ನಾ ಮಾತಾಡಲ್ಲ, ಊಟ ಮಾಡೋದಿಲ್ಲ. ಅಲ್ವಾ ಹೊಟ್ಟಿಗೆ ಪಾಪ ಅದು ತ್ರಾಸ ಏನ್ ಹೊಟ್ಟೆ ಊಟ ಮಾಡಿ ಕುಟ್ರಾಕತ್ತಾರ. ನಿಮ್ಗೆ ಹಸುವಾಗಿದ್ದಿಲ್ರಿ ನೀವು ಮಾಡೋದ್ರಿ, ಅವ್ರ ಬರ್ಲಿ ಗಂಡ ಅನ್ನಿಸ್ಕೊಂಡು ಅವಾಗ ನಾ ಮಾತಾಡ್ತೀನಿ, ಅವಾಗ ಊಟ ಮಾಡ್ತೇನೆ. ಅವ್ ಬರ್ತಪ್ಪ ಊಟ ಮಾಡಂಗಿಲ್ಲ. ಮಾಡಲ್ಲ, ನೀವು ಹಸುವಾದ್ರೆ ಮಾಡ್ರಿ. ಆಯ್ತ ಬರ್ರಿ ಎಲ್ಲಾ ಕೂಡೆ ಮಾಡೋನು ಏನ್ ಅಜ್ಜಂತ ನೋಡುನು. ಅದು ನನ್ ಮಗ ಏನಂತ ತಪ್ಪು ಮಾಡ್ಯಾನೋ? ಈ ಹುಡುಗಿ ಊಟ ಮಾಡಲ್ಲ ಕೂತೈತಿ, ಎಷ್ಟ್ ಹೇಳಿದ್ರು ಊಟನ ಒಳ್ಳೆ ಹಾಕತ್ತಾಳು. ಅಂತದ್ ಏನ್ ಮಾಡಲ್ಲ ಯಾಂಬಲ್. ಬರ್ಲಿ ಅವನು ಬಂದ್ಮೇಲೆ ಅವನ ನಾ ವಿಚಾರಿಸ್ಕೊತೀನಿ. ಈಗ ಬಂದೆ? ಈಗ ಬಂದ್ ನೋಡುವ. ಯಾಕೆ ಹಿಂಗ್ಯಾಕ್ ನಿಂತೈತಿ ಹೊರಗಡೆ? ಹಲೋ ಶಾರದಾಗ ಏನಂದಿ? ಶಾರದಾ ಏನಲ್ಲಿ ಏನು ಅಂತಿಲ್ಲ ಆಕಿಗೆ. ಮತ್ ಏನೋ ಅನ್ಲಿಕ್ಕ ಮುಂಜಾನಿಂದ ಊಟ ಇಲ್ಲ ಏನಿಲ್ಲ ಸಟ್ಕೊಂಡ್ ಕೂತಾಳ. ಹೌದಾ? ಎಷ್ಟ್ ಹೋದ್ರು ನನಗ್ ಬರವ. ಹೌದಾ? ಹಾ ಬರ್ಲಿ ಅವ್ರ ಜೋಡಿ ಮಾತಾಡ್ತಾನಂತಾಳ. ಎಲ್ಲ ಈಗ ಶಾರು ಒಳಗದ ಒಳಗದಾಳು. ವಿಚಾರಿಸ್ತಾನ ತಡಿ ಒಂದ್ ಸೆಕೆಂಡ್, ಬಾ ನಡಿ. ಶಾರು ಈಗ ಕನಾಕ್ತಾಳಕಿ ಏನಾಗೈತಿ ನನಗ? ನೀನ ಕೇಳ್ಪ, ನಾನು ಎಷ್ಟ್ ಹೇಳಿದ್ನಿ ಒಟ್ಟ ಹುಡುಗಿ ಹಿಂಗ್ ಮಾಡಾಕತ್ತೈತ್ ನೋಡಿ. ಏನಾಗೈತ್ ಕೇಳಕಿನ ನೆಟ್ಟಗ. ಏನಾಗೈತಿ ನನಗ? ಯಾಕೆ ನೀವೇನ್ ಮಾಡ್ರಿ ನಿಮಗೆ ಗೊತ್ತಿಲ್ಲ? ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಏ ಶಾರು ಏನಾಗೈತಿ ನನಗ? ಹೇಳ ತಂಗಿ ಏನಾಗೈತಿ? ಹಾ ಈಗ ಸುಮ್ಮನೆ ನಿತ್ರ ನಮ್ಗೇನ್ ಗೊತ್ತಾಗಬೇಕು? ಏನ್ ಮಾಡ್ಯಾನು ಹೇಳದನ್ನ. ನೀವೇನ್ ಮಾಡ್ರಿ ಗೊತ್ತಿಲ್ಲ? ಎಲ್ಲ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಒಂದ್ ನಿಮಿಷ ನಮ್ಮ ಮನೆಯಾಗಿರೋದಿಲ್ಲ ಇಲ್ಲಿ. ಏನು ಆಕಿ ಏನ್ ಮಾತಾಡ್ತಾಳು? ನನಗ್ರಿ ಏನ್ ಗೊತ್ತಾ? ನಿನಗ್ ಗೊತ್ತಾ ಆಕಿಗ್ ಗೊತ್ತಾ? ಇಬ್ಬರದು ನಿಮ್ಮದ ಏನೋ ಆಟ ಐತಿದ. ಏಯ್ ಮೊದಲ ಬಾಯಿ ಬಿಟ್ಟು ಹೇಳ ಏನಾಗೈತಿ ಅನ್ನೋದ. ಬಾಯಿ ಬಿಟ್ಟು ಬೇರೆ ಹೇಳೋ ಅವಶ್ಯಕತೆ ಏನಿಲ್ಲ. ಒಂದ್ ನಿಮಿಷ ನಮ್ಮ ಮನೆಯಾಗಿರೋದಿಲ್ಲ ಅಂದ್ರೆ ಇರೋದಿಲ್ಲ. ಏ ತಂಗಿ ಹೇ ಹುಡುಗಿ. ಏ ಶಾರು ಅಲ್ಲೋ ಆ ಹುಡುಗಿಗೆ ಏನಂದದಿ? ಶಟ್ಕೊಂಡ್ ಮನೆ ಬಿಟ್ಟು ಹೋಗ ನಡಾಕತ್ತ. ಅಂತದೇನ್ ಮಾಡಿ? ಅಂತದೇನು ಮಾಡಿಲ್ವನ ಶಾರು? ಏ ಶಾರು ಶಾರು ಏ ಶಾರು ನಿಂದ್ರಿಲ್ಲೇ. ಅಲ್ಲ ಏ ಶಾರದಾ, ಅಲ್ಲೋ ಏನಾರ ಮಾಡ್ಬೇಕೀಗ? ನಾ ಏನು ಮಾಡಿಲ್ವ ಆಕಿಗೆ, ಹಂಗ್ಯಾಕ್ ಮಾಡ್ತಾಳ ಗೊತ್ತಾವ? ನೀ ಮಾಡಲ್ಲ ಮನೆ ಬಿಟ್ಟು ಹೋಗ ಅನ್ನಕ್ಕೆ. ಯಾವ್ದಾರ ಒಂದು ಕಾರ್ಬಾರ್ ಮಾಡ್ತಾನ. ಮನೆಗೆಲ್ಲ ನ್ಯಾಯ ಹೇಳುದು, ನಮ್ಮ ಮನ್ಯಾಗ ಇಂತ ನ್ಯಾಯ ಇಟ್ಕೊಂಡ್ರು. ನೀ ಎಟ್ಟರು ಹೇಳುದು ನಿನಗತ್ತನ. ಅಲ್ಪ ಊರಾಗ ಈ ದೊಡ್ಡ ಮಣಿತಾನ ನಮ್ದ. ದೊಡ್ಡ ಮಣಿತಾನ ಅಂದ್ರ ಹಗರಿಲ್ಲ. ಈಗ ನಮ್ಮ ಮನಿ ಸಸಿ ನಾ ಮನಿ ಬಿಟ್ಟು ಹೋದ್ರ ನಮ್ಮ ನಾ ಮರ್ಯಾದ ಏನಾತ? ಅದ್ರಾಗ ಮನಿ ಬಿಟ್ಟು ಸಸಿ ಹೋದ್ಲಂದ್ರ ನಮ್ಮ ಮನಿಗೆ ದರಿ ಗಂಟ್ಕೋತೈತಿ. ಮೊದಲು ಹೋಗಿ ಆಕಿನ್ ಕರ್ಕೊಂಡ್ ಬಾ. ಆಯ್ತವಾ, ನನ್ನ ಶಾರು ಹಿಂಗ ಬಾಳ್ ಸಿಟ್ಟಾಗಿ ನನ್ನ ಮೇಲೆ ಹೋಗ್ತಾ ಅಂದ್ರೆ ಏನೋ ಆಗೈತಿ. ಆಕಿನ ಹೆಂಗಾರ ಮಾಡಿ ಒಟ್ಟು ಮನಿ ಕರ್ಕೊಂಡ್ ಬರ್ತಾನ ಇವತ್ತ. ಆಯ್ತಾಯ್ತು, ಏನ್ ಯಾಕ ಅಂತ ಮೊದಲು ಮನಿ ಕರ್ಕೊಂಡ್ ಬಾ ಹೋಗ್. ನನ್ನ ಮನಿ ಒಡತಿ ನನಗ್ ಬೇಕು, ನಾ ಕರ್ಕೊಂಡ್ ಬರತ್ನವ. ಆಯ್ತು ಲಗುಡ್ ಬಾ. ಜಗಳ ತಕೋತದ ಕುತ್ತಿ ಅಲ್ಲಿ ಇಲ್ವಾ? ಕರ್ಕೊಂಡ್ ಬರ್ತನ. ಆಯ್ತು ಸಮಾಧಾನ ಕರ್ಕೊಂಡ್ ಬಾ. ಆಯ್ತು. ಗಂಡ ಮನೆಯಾಗಿರಂಗಿಲ್ಲ. ಇಷ್ಟೆಲ್ಲ ನನಗ್ ದ್ರೋಹ ಮಾಡ್ಯಾನಂದ್ರೆ ಗಂಡ ನಮ್ಮ ಮನೆಯಾಗಿರಂಗಿಲ್ಲ. ಇರೋಕ್ಕೂ ನನಗಾಗೋದಿಲ್ಲ. ಶಾರು ಶಾರು ಏನಾಗೈತಿ ನನಗೆ? ಹಿಂಗ್ಯಾಕ್ ಮನಿ ಬಿಟ್ಟು ಬಂದೆ? ನೀವೇನ್ ಮಾಡ್ರಿ ಗೊತ್ತಿಲ್ಲ? ಮತ್ತೆ ಅಲ್ಲಿಂದ ಇಲ್ಲಿ ಬಂದಿರಲ್ಲ. ಏ ಶಾರು, ಇದು ನಮ್ಮ ಗೌಡ ಮಣಿತನದ ಮರ್ಯಾದೆ ಪ್ರಶ್ನೆ. ಏನಾಗೈತಿ ಅನ್ನೋದು ಹೇಳ್ಬಿಟ್ಟು ಹೋಗಿಲ್ಲಿದ್ನಿ. ಏನ್ 4 ಮಂದಿ ಬುದ್ಧಿ ಬಾದ ಹೇಳ್ತ್ರಿ, ನೀವ ಇಂತ ಕೆಲಸ ಮಾಡಿದ್ರೆ? ಏ ಶಾರು, ಏ ಶಾರು, ನಾ ಹೇಳುದ್ ಕೇಳಿ. ಏ ಶಾರು ಶಾರು, ನನ್ನ ಮನಸ್ಸು ಹೊಡೆದು ಚೂರ್ ಚೂರ್ ಆಗೈತಿ. ಯಾವ ಕಾರಣಕ್ಕೂ ನಿಮ್ ಜೊತೆ ಜೀವನ ಮಾಡಕ್ ನಾ ಆಗಂಗಿಲ್ಲ. ನೀವ್ ಇಂಥವ್ರು ಅದೇ ಅಂತ ನನಗೆ ಗೊತ್ತೂ ಇದ್ದಿದ್ದಿಲ್ಲ. ನಾ ಇರೋದಿಲ್ಲ. ಏ ಶಾರು ಶಾರು, ನನಗ ನನ್ನ ಹೆತ್ತ ತಾಯಿ ಮೊದಲೇ ತಾಯಿ ಆದ್ರ ನೀ ನನಗೆ 2ನೇ ತಾಯಿ ಇದ್ದಂಗ. ನಮ್ಮ ಗೌಡ್ರ ಮಣಿತಂದಾಗ ಯಾ ಹೆಣ್ಣು ಜಗಳಾಡೆ ಹೊರಗ್ ಕಾಲಿಟ್ಟಿದ ಇತಿಹಾಸನೇ ಇಲ್ಲ. ಈಗ ನೀ ನನ್ನ ಬಿಟ್ಟು ಹೋದೆ ಅಂದ್ರ ಈಜಿ ಉಳಿತೈತೆ ತಿಳ್ಕೊಂಡಿದ್ದೇನೆ.
ತಪ್ಪು ನಿರ್ಧಾರ ತಗೋಕ್ ಹೋಗ್ಬೇಡ. ಈಗ ವಿಚಾರ ಮಾಡು. ನಂಬಿಕೆ ದ್ರೋಹ ಮಾಡ್ರಿ ನೀವು. ಯಾವ ಮನಸ್ಸು ನಿಮ್ಮ ಮೇಲೆ ಪ್ರೀತಿ ಕನಿಕರ ಯಾವ್ದು ನನ್ಗೆ ಇನ್ನೂ ಉಳ್ದಿಲ್ಲ, ಉಳ್ಯಾಕೂ ಆಗಂಗಿಲ್ಲ. ನನಗ ನೀವು ಏನ್ರ ನಾನು ಮಾತಾಡೋದಿತ್ತ, ನನ್ನ ಮೇಲೆ ನಿಮ್ಗೆ ಇನ್ನೂ ಪ್ರೀತಿ ಇತ್ತಂದ್ರ ಅಲ್ಲಿ ನಮ್ಮ ತಂದೆ ತಾಯಿ ಜೊತೆ ಬಂದ್ ಮಾತಾಡ್ರಿ, ಅಲ್ಲೇ ಮಾತಾಡ್ತಾನೆ. ಶರು ಶರು ಹೋಗ್ಬೇಡ. ಶರು ತಪ್ಪು ನಿರ್ಧಾರ ಮಾಡಾಕ್ತಿದಿ, ಹೋಗ್ಬೇಡ. ಶರು 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 ಹೋಗ್ಬೇಡ. ಶರು 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 ಹೋಗ್ಬೇಡ. ಯಾಕೋ ಒಬ್ಬ ಬಂದಿಲ್ಲ, ಏನಾಯ್ತು ನಿನಗ? ಏನಾಯ್ತು ಏನಾಯ್ತಪ್ಪ? ಏನಾಯ್ತು? ನಿನ್ ಸುಸಿ ನಮ್ಮ ಮನಿ ಕಳಂಕ ಹೊರಸಿ ಹೋಗ್ಬಿಟ್ಲವ. ಅಂತದ್ ಏನಾಯ್ತಪ್ಪ? ನೀ ಯಾಕೆ ಕಳ್ತೀಯೋ? ಏನಾಯ್ತು ಹೇಳಪ್ಪ. ನಾ ಎಟ್ಟು ಕರೆದ್ರು ಎಟ್ಟು ಗೋಳಾಡ್ರು ಆಕಿ ನನ್ ಮಾತ್ ಕೇಳಾರ್ದ ಹೊಂಟ್ ಹೋಗ್ಬಿಟ್ಲು. ಅಯ್ಯೋ ದೇವ್ರ, ಅಂತೂ ಮನೆ ಬಿಟ್ಟು ಹೋಗ್ಬಿಟ್ರಲ್ಲ. ಅಯ್ಯಪ್ಪ, ನಾ ಹೊರಗ ಮಂದಿಗೆ ಏನಂತ ಹೇಳಿ ನಿನ್ ಸಸಿ ಯಾಕೆ ಮನೆ ಬಿಟ್ಟು ಹೋದ್ಲಂದ್ರ ಕಾರಣ ಏನಂತ ಹೇಳು? ಎದ್ರ ಸಂಬಂಧ ಹೋದ್ಲ ಹೇಳಕ್ಕೆ? ಇನ್ನು ನನಗೆ ಹೇಳಾರ್ದನ ಹೋಗಿ ಹೇಳವ ಆಕಿ. ನನಗೇನು ಗೊತ್ತಾಗಿಲ್ಲ ಏನಾಗಿತ್ತು ಅನ್ನೋದು. ಗೊತ್ತಿಲ್ಲ? ಗೊತ್ತಿಲ್ವಾ ನನಗೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಏನು ಕಾರಣ ಇಲ್ಲದ ಹಂಗ್ಯಾಂಗ್ ಹೋಗ್ಬಿಟ್ಲಕ್ಕೆ? ಅದನ್ನ ನೀ ಕೇಳ್ಬೇಕಲ್ಲ. ಆಕಿ ಏನ್ ಕಡಿಮೆ ಮಾಡಿದ್ ನಾನು? ಏನ್ ಬೇಕಾದಿತ್ತು ನಮ್ಮ ಮನ್ಯಾಗ? ಆಕಿ ನನಗೆ ಹಿಂಗ ನಂಬಿಕೆ ದ್ರೋಹ ಮಾಡಿ ಹೋಗ್ಕಾಳಂತಂದ್ರ ನನಗೆ ನಂಬಕ್ ಆಗವತ್ವಾ? ನಂಗೆ ನಂಬಕ್ ಆಗವತ್ತ. ಇವತ್ತ ಮುಗುಲ್ ಹರದ ಹೆಗಲ್ ಮೇಲೆ ಬಿದ್ದಂಗ ಐತಿ, ನನಗೆ ಹೆಗಲ್ ಮೇಲೆ ಬಿದ್ದಂಗ ಐತಿ. ಸಮಾಧಾನ ಮಾಡ್ಕೊರಪ್ಪ, ಸಮಾಧಾನ ಮಾಡ್ಕೊ. ಅಲ್ಲ ಆಕಿ ಹೋಗ್ಯಾಳಲ್ಲ, ಯಾಕೆ ಹೋದ್ಲು ಅನ್ನೋದು ನನಗೆ ಗೊತ್ತಾಗವತ್ತ. ಅದ್ ಏನಾರ ನನ್ ಮುಂದೆ ಹೇಳ್ಬಿಟ್ಟಾರ ಹೋಗ್ಬೇಕಲ್ಲ. ಹಂಗ ಹೋದ್ರ ನಾವ್ ಏನಂತ ತಿಳ್ಕೊಬೇಕ? ನೋಡಿ ಜನ ಏನಂತಾರ? ಏನಪ್ಪ? ಆಕಿ ಮನಿಗ್ ಹೋಗಿ ಏನಾಗಿತ್ತು ತಿಳ್ಕೊಂಡ್ ಆಕಿನ ಕರ್ಕೊಂಬರಾಕ ನಾ ಹೋಗಬೇಕವ ಈಗ. ಹೌದು ನೋಡು, ನಿನಗಾಕಿ ಗೋಮ ಹಚ್ಚ ಹೋಗ್ಯಾಳ. ಅದಕ್ಕೆ ಏನ ಯಾಕ ಅಂತ ಹೇಳಿ ಮನಿಗ್ ಹೋಗಿ ಅವ್ರಿಗೆ ಮನಿಗ್ ಹೇಳಿ ತಾಕಿತ್ ಮಾಡಿ ಆಕಿನ ಕರ್ಕೊಂಡ್ ಬಾ. ಎದ್ರ ಸಂಬಂಧ ಬಂದದಿ ಅಂತ ಹೇಳಿ ಚಂದ. ಆಯ್ತವಾ, ಹೋಗಿ ಬರ್ತನ. ಏನಾರ ಮಾಡಿ ನಿಮ್ನ ಸೊಸಿನ ಮನಿಗ್ ಕರ್ಕೊಂಡ ಬರ್ತನ. ನೋಡು ತಮ್ಮ, ಅಲ್ಲಿ ಹೋಗಾಗ ದುಡುಕ್ ನಿರ್ಧಾರ ಯಾವ್ದು ತಗೋಬೇಡ. ಸಮಾಧಾನದ ಕೇಳಿ ಅವ್ರ ಅನ್ನಕ್ಕೆ ಹೇಳಿ ಕರ್ಕೊಂಡ್ ಬಾ ಆಕಿನ. ಏನ? ಆಯ್ತವಾ, ಹೋಗಿ ಬರ್ತನ. ಹೋಗಿ ಬಾ, ಬಾಳ ಗಡ್ಬಡಿಸ್ಬೇಡ. ಏನಾರ ಮಾಡ್ಕೊಂಡಿ ನಿನ್ ಚಿಂತೆ ನನಗ್ ಹತ್ತೈತಿ. ನೀ ಹೆಂಗ್ ಹೋಗಿ ಏನೋ. ಆಯ್ತವಾ, ನೀ ಸಮಾಧಾನ ಇರ. ಒಟ್ ನಾನ್ ನಿನ್ ಸೊಸಿನ ಕರ್ಕೊಂಡ್ ಬರ್ತನ. ಆತಾ? ಬೇಡ, ನಾನು ಬರ್ತೀನಿ ನಡಿ. ಬೇಡ ನೀ ಬಂದ್ರ ಮತ್ತೆ ಹೆಚ್ಚು ಕಮ್ಮಿ ಆಗ್ಬೋದು. ಒಟ್ಟ ಏನೋ ತಲೆ ಕೆಡ್ಸ್ಕೊಬೇಡ, ನಾ ಕರ್ಕೊಂಡ್ ಬರ್ತನ. ಹುಷಾರ್ಲೆ. ಆತ್ವಾ, ಕರ್ಕೊಂಡ್ ಬರ್ತನ. ಹೋಗಿ ಸಮಾಧಾನ ಹೋಗಪ್ಪ. ಆಯ್ತವಾ. ಅಲ್ಲಿ ಏನಾರ ರಗಡಿ ಮಾಡ್ಕೊತ್ ಕುಂಡ್ರಬೇಡ್ರಿ. ತಗೋರ್ ಬಾ ಇದನ್ನು ಮನೆ ಒಳಗಿಡ. ಆಯ್ತಾಯ್ತು. ದಿಲೀಪ, ಯಾಕಕ್ಕ ಹಿಂಗ್ ಸಿಟ್ಗೇರಿ ಬಂದಿ? ದಿಲೀಪ, ನನ್ನ ಮನಿ ಒಡಿಯದನ್ಲ, ಹಂಗಂದ್ರ ನಿಮ್ಮ ಮಾವ ಅವ ನನ್ನ ಬಾಳ ಮೋಸ ಮಾಡ್ಯಾನ. ನಾನಿನ್ನ ಯಾವತ್ತೂ ಆ ಮನಿಗೆ ಹೋಗಂಗಿಲ್ಲ, ಹೋಗಾಕು ನನ್ನ ಮನಸ್ಸಿಲ್ಲ. ಅಕ್ಕ, ಅವ್ ಹಿಂಗ್ ಮಾಡ್ಯಾನು. ನೀವ್ ಒಳಗ್ ನಡಿ, ಆ ಗೌಡು ನಿಕ್ಕಟ್ ಆಮೇಲೆ ನೋಡ್ಕೊತನ. ನಾ ಮಾಡಿದ ಪ್ಲಾನ್ ಸಕ್ಸಸ್ ಆಗೈತಿ. ನಮ್ಮ ಅಕ್ಕನಂತರೂ ಜಗಳಾಡಿ ಮನಿಗೆ ಹಚ್ಕೊಡ್ಯಾನ. ಇನ್ನು 500 ಎಕರೆ ಒಳಗ 10 ಎಕರೆ ನಮಗಷ್ಟ ಕೊಟ್ಟಾನ. 500 ಎಕರೆ ಒಳಗ 100 ಎಕರೆ ನಾವ್ ಹೆಂಗ್ ಇಸ್ಕೋಬೇಕು ಅನ್ನೋದು ನನಗ ಇವಾಗ ಪ್ಲಾನ್ ಬತ್ತ. ಇನ್ನ ನಮ್ಮ ಅಕ್ಕನ ಮುಂದಿಟ್ಟುಕೊಂಡ 100 ಎಕರೆ ಹೆಂಗ್ ಕಸ್ಕೋಬೇಕು ಅನ್ನೋದು ನನಗ್ ಗೊತ್ತೈತಿ. ಇನ್ನ ಗೌಡ ನಮ್ಮ ಅಕ್ಕನ ಮನೆಗೆ ಕರಿಲಾಕ ಬರ್ಲಿ, ಅವಾಗ ಹೇಳ್ತಾನ ಗೌಡ. ಶರು ಶರು ದಿಲೀಪ, ಶಾರದಾ ನನ್ನ ಜೋಡಿ ಜಗಾಡೆ ಮನಿ ಬಿಟ್ಟು ಬಂದಾಳ. ಈಗ ಒಂದ್ 4 ಬುದ್ಧಿ ಮಾತು ಹೇಳಿ ನನ್ನ ಜೋಡಿ ಕಳಿಸ್ಕೊಡ. ನಮ್ಮ ಅಕ್ಕನ ಕಳಿಸ್ಬೇಕೋ ಬಿಡ್ಬೇಕೋ ಅದ ನಮ್ಮ ಅಕ್ಕ ಕೂಡಿ ನಾನು ನಮ್ಮ ಅಕ್ಕ ಕೂಡಿ ನಿರ್ಧಾರ ಮಾಡ್ತೀವ. ನಮ್ಮ ಅಕ್ಕನ ಕರಿತಾನ. ನಮ್ಮ ಅಕ್ಕ ಬಂದ್ರ ಕರ್ಕೊಂಡ್ ಹೋಗು, ಬ್ಯಾಡ ಅಂತಂದ್ರ ನಮ್ಮ ಅಕ್ಕನ ನಮ್ಮ ಮನ್ಯಾಗ ಇಟ್ಕೋತಾನ. ಅಕ್ಕ ಅಕ್ಕ ಅಕ್ಕ, ಮಾಮ ನಿನ್ ಕರ್ಯಾಕ್ ಬಂದಾನ, ಹೋಗ್ತೀವ ಬಿಡ್ತೀವ ನೋಡ. ಶರು, ಏನಾಗೈತೆ ಅನ್ನೋದು ಏನು ಹೇಳಾರ್ದ
ನಿನ್ನ ತವ್ರ ಮನೆಗೆ ದಿಡ್ರನ ಓಡಿ ಬಂದದಿ. ಏನಾಗೈತಿ ಹೇಳು, ಅದನ್ನ ಸಮಸ್ಯೆ ಬಗೆಹರ್ಸುನು. ನಿನ್ನ ಕರ್ಕೊಂಡ್ ಹಾಕೊಂಡನೆ ರೆಡಿ ಪಟ್ನ. ಹಾ ಬರೋದು ಬಿಡುದು ಆಮೇಲೆ ಅದು ನನಗೊಂದ್ 5 ನಿಮಿಷ ಟೈಮ್ ಕೊಡ್ರಿ, ವಿಚಾರ ಮಾಡಿ ಹೇಳ್ತೇನ. ನಡಿದಿಲ್ಪ. ಅದೇನ್ ಮಾತಾಡ್ಕೋತಿರ ಮಾತಾಡ್ಕೋರೆ, ಜಲ್ದಿ ಗಾಡಿ ಹತ್ಬೇಕ. ಅಕ್ಕ ಮಾಮ ಈಗ ಕರ್ಯಾಕ್ ಬಂದಾನ. ಹೆಂಗಿದ್ರು 100 ಎಕರೆ ಬಿಡಿದೀವ, ಈಗ ಸಿಕ್ಕೈತಿ ಚಾನ್ಸ್. ಹೆಂಗಿದ್ರು ಕೆಬ್ಬನ್ ಕಾದೈತಿ. ಇದ ಕೆಬ್ಬಣದಾಗ ಹೆಂಗ್ ಬಡಿತಿ ಹಂಗ ಮಣಿತೈತಿ. ಅದ ಹೆಂಗ್ ಹೇಳ್ತಿ ಹೇಳಕ್ಕ ನೀನ. ನನ್ಗ ಅದ್ ಮನಸ್ಸು ಒಪ್ಪಾತಿಲ್ಲೋ. ಮತ್ತ ಅವ್ರ ಆಸ್ತಿ ಹೊಲ ತಗೊಂಡ್ ನಾ ಏನ್ ಮಾಡ್ಲಿ? ಅವ್ರನ್ನ ಚಲೋ ಇಲ್ಲ ಅಂದ ಮೇಲೆ ಮತ್ತೆ ನನ್ನ ಮನಸ್ಸು ಹೆಂಗ್ ಹೋಗ್ತೈತಿ? ಅಕ್ಕ ಹಂಗ ಮಾಡಕ್ ಮನಸ್ಸು ಒಪ್ಪಾತಿಲ್ಲ. ಅಕ್ಕ ನಾವು ಚಂದ ಇರ್ಬೇಕಾದ್ರ 500 ಇರ್ಲೆ ಆಸ್ತಿ ನಬದ ಮಾಡ್ಕೊಂಡ್ ಆರಾಮ್ಸಿರಿ ಎಂಜಾಯ್ಮೆಂಟ್ ಸೆಟ್ಲ್ ಮಾಡ್ಬಿಡೋಣ ಅಕ್ಕ. ಈಗ ಮಾಮನ ಏನೋ ರೀತಿ ಆಗ್ಲಿ ವಾಪಸ್ ಮಾಮನ 500 ಎಕರೆ ಆಸ್ತಿ ನಮಗ್ ಬರ್ಲಿ. ಏನ ಮನಿ ಕೀಲಿಕಾಯಿ ನಿನ್ನ ಕಡೆ ಇಸ್ಕೋ, ಟೀಜರಿ ಕೀಲಿಕಾಯಿ ಮನಿ ಕೀಲಿಕಾಯಿ ಅತ್ತಿನ ಹೊರಗೆ ಹಾಕಿಬಿಡೋನು ಮನ್ಯಾನ. ಅಲ್ಲ ಮತ್ತ ಅವ್ರ ಒಪ್ಬೇಕಲ್ಲ ಅದಕ್ಕೆಲ್ಲ. ಅಕ್ಕ ಮಾಮ ಈಗ ಕಾದತ್ ಕೆಬ್ಬನ, ಈಗ ಅದನ್ನ ಪಡೆದು ವಾಪಸ್ ನಿನ್ನ ಕೈಯಾಗ ಐತಿ ಅದ. ಈಗ 500 ಎಕರೆ ಆಸ್ತಿ ಬೇಕಾದಂದ್ರ ಆ ಕೆಬ್ಬನ ನಾವು ಮನ್ಸಬೇಕು. ಏನಾರೇ ಮಾಡಿ ಪ್ಲಾನ್ ಹಾಕೋ. ನೀ ಪ್ಲಾನ್ ಹಾಕೊಂಡ್ ಮಾಮನ ಕಡೆ ಹ್ಞೂ ಅನ್ಸೋ. 500 ಎಕರೆ ನನಗ್ ಬರ್ತೈತಿ, ಮನಿ ಟೇಜ್ರಿ ಕೀಲ್ ನಿನಗ್ ಬರ್ತೈತಿ. ವಿಚಾರ ಮಾಡಿ ನೋಡಕ್ಕ. ಆಯ್ತು ನಡಿ, ಹಂಗಂದ್ರೆ ಇದ್ರಾಗ ಅವ್ರಿಗೆ ಮಾತು ತಗೊಳ್ಳೋಣ. ಅಕ್ಕ ಇದೊಂದು ಮತ್ತ ಮಾಮ ಈಗ ಬಂದಾನ, ಈಗ ನಮಗ ಆಸ್ತಿ ಕೊಡ್ತಾನಿಲ್ಲೋ ಅನ್ನೋದ ಕನ್ಫರ್ಮ್ ಆಕೈತಿ. ಕೈ ಮೇಲೆ ಕೈ ಹಾಕ್ಸೋ ಮೊದಲ. ಹಾ ಬಾ ಅಕ್ಕ. ಶರು ಏನಾತ? ನಾನೊಂದ್ ಮಾತೈತ್ರಿ, ಆ ಮಾತಿನ ನಡ್ಕೊಂಡ್ರ ಆ ಮಾತಿಗೆ ಪ್ರಮಾಣ ಮಾಡಿದ್ರೆ ನಾನು ನಿಮ್ ಜೊತೆ ಬರ್ತೇನೆ. ನಮ್ದು ಗೌಡ್ರ ಮಣಿತನ, ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ. ಅದ್ ಏನೈತಿ ಹೇಳ, ನಡೆಸ್ಕೊಡ್ನು. ನನ್ನೊಂದ್ ಮಾತೈತ್ರಿ, ಆ ಮಾತಿನಾಗ ನೀವು ನಡ್ಕೊಂಡ್ರ ನಾ ಹೇಳ್ತೇನೆ. ನೀವು ಟೇಜ್ರಿ ಕಿಲಿ ನನ್ ಕೈ ಹಾಕೊಡ್ಬೇಕ, ಹೊಲ ದೇವರೆಲ್ಲ ನಮ್ ತಮ್ಮನ ಕೈ ಹಾಕೊಡ್ಬೇಕ. ಅಂದ್ರ ಮಾತ್ರ ನಿಮ್ ಜೊತೆ ಬರ್ತೇನೆ. ಇಲ್ಲಾಂದ್ರ ಬರೋದಿಲ್ಲ. ನಿಮ್ ದಾರಿ ನಿಮಗ, ನಮ್ ದಾರಿ ನಮಗ. ಮಾತ್ ಕೊಡ್ರಿ. ನಾ ಇದಕ್ಕೆ ಒಪ್ಕೋತನ. ಆದ್ರ ನಿನ್ನೊಂದ್ ಮಾತು ಕೇಳ್ತನ. ನೀ ನನ್ನ ಜೋಡಿ ಜಗಾಡಿ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದು ಹೇಳಲಿಲ್ಲ. ಏನಾಗೈತೆ ಅನ್ನೋದು ನನಗೊಂದ್ ಸ್ವಲ್ಪ ಹೇಳ್ಬೇಕು, ಅಂದಾಗ ನಾ ಮಾತು ಕೊಡ್ತೀನಿ. ಅಕ್ಕ ಮಾಮ ಕರ್ಯಾಕ್ ಬಂದಾನ. ಅವನು 108 ಗಾದಲ್ಲ. ಯಾ ಹೆಂಗಸರ ಜೊತೆ ಎಲ್ಲೆಲ್ಲಿ ಹೋಗಿರ್ತಾನವ, ಅವ್ನ ಕಬ್ನ್ಯಾಗ ಹೋಗಿರ್ತಾನವ, ಎಲ್ಲೆಲ್ಲಿ ಹೋಗಿರ್ತಾನ ನೋಡಕ್ಕ. ಹೆಂಗ್ ವಿಚಾರ ಮಾಡಿ ಹೆಂಗ್ ಮಾಡ್ತಿ ಮಾಡೋಗ. ಒಂದ್ ಎರಡ ಕೇಳೋದು. ಮನಿ ನಾನು ನಮ್ ತಮ್ಮ ನೋಡೇವಲ್ಲ ಹೊಲ್ದಾಗ, ಅಕ್ಕಿ ಜೊತೆ ಯಾವಕ್ಕಿ ಜೊತೆ ಚಕ್ಕ ನಾಡತ್ತಿದ. ನಾಚಿಗೆ ಬರ್ಲಿಲ್ಲ. ಮಳ್ಳಿ ಮಂಚಿಗೆ ಕಾಲ್ ಎಷ್ಟಂದ್ರ 3 ಮತ್ತೊಂದು ಅಂದ್ರಂತ. ಮತ್ತೆ ನಿಮ್ಗೆ ಏನ್ ಹೇಳೋದಿನ್ನ? ಈಗ ಯಾಕೆ ಬಂದಿರಿ ಮತ್ ಕರ್ಯಾಕ? ಹುಚ್ಚಿ ನೀನು ಮೊನ್ನೆ ಕಬ್ಬಿನ ಕಡೆ ನಾವು ಹೆಣ್ಮಗಳನ್ನ ಕರ್ಸಿದ್ನಿ. ಅಕ್ಕಿ ಬದಲು ಹೇಳಾಕ್ತಿದಲ್ಲ ನೀ. ಹಾ ಅಕ್ಕಿನಾರಿ ಮತ್ತ. ಏಯ್ ಶಾರು, ಇನ್ನ ನೀ ಬಾಳ್ ಮುಗ್ದದಿ, ನಿನಗೆ ಏನೂ ತಿಳಿಯಂಗಿಲ್ಲ. ಆಕಿ ನಮ್ಮ ಮನಿ ಹಳಿ ಆಳದಾಳ. ಆಕಿ ಮಗಳಿಗೇನೋ ಆರಾಮ ಇದ್ದಿದಿಲ್ಲತ್ತ. ಬಂಗಾರ ಕೊಡ್ರಿ, ರೊಕ್ಕ ಕೊಡ್ರಿ ಅಂತ ಹೇಳಿ ಸಹಾಯ ಕೇಳ್ಕೊಂಡು ಬಂದಿದ್ರೆ ಆಕಿ ಸಮಾಧಾನ ಮಾಡಿ ಬಂಗಾರ ಕೊಟ್ಟು ಕಳಿಸಿನಿ ಅಷ್ಟ. ಅದನ್ನ ನೀನ ತಪ್ಪು ತಿಳ್ಕೊಂಡದಿ. ನೋಡ್ರಿ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ನನ್ಗ. ಆದ್ರೂ ಮನಿ ಜವಾಬ್ದಾರಿ, ಮನಿ ಕೀಲಿ ನನ್ ಕೈಯಾಗ, ಹೊಲ ದೇವರೆಲ್ಲ ನಮ್ ತಮ್ಮನ ಕೈ ಕೊಟ್ರ ಮಾತ್ರ ನಿಮ್ ಮನಿ ಬರ್ತೇನೆ. ಮಾತ್ ಕೊಡ್ರಿ. ಮನ್ಯಾಗ ನಮ್ಮ ತಾಯಿದಾಳ, ಆಕಿನೋ ಒಂದು ಮಾತು ಕೇಳಿ ನಿರ್ಧಾರ ತಗೋನು. ಮೊದಲಿಗೆ ಇಲ್ಲಿದ ಕರ್ಕೊಂಡು ಹೋಗುವಷ್ಟ ಪ್ಲ್ಯಾನ್ ಮಾಡ್ಬೇಕು. ಮಾತು ಕೊಟ್ಟು ಕರ್ಕೊಂಡು ಹೋಗ್ತೀನಿ ಈಗ, ಆಮೇಲೆ ನೋಡೋಣ. ಆಯ್ತು, ನಾನು ನಿನಗೆ ಮಾತು ಕೊಡ್ತೀನಿ. ಮಾತಿನಂಗ ನಡ್ಕೋಬೇಕ್ರಿ. ಈ ಗೌಡ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಂಗಿಲ್ಲ. ನಡಿ ಹೋಗೋಣ. ನಡಿತಮ್ಮ ಹೋಗೋಣ. ನಡಿಯಕ್ಕ. ಅಕ್ಕ ನಾವು ಮಾಡಿದ ಪ್ಲಾನ್ ಸಕ್ಸಸ್ ಆಗೈತೆ. ಮಾಮ ಹೆಂಗಿದ್ರು ಹೂ ಅಂದಾನ. ಏನ ನಾ ಸಂಜೆ ಹೊತ್ತು ಬರ್ತಾನ. ಈಗ ಮಾಮ ಕರೆಕ್ಟ್ ಬಂದಾನ, ಮಾಮನ ಸಂಗಟ್ ಹೋಗ್. ಆಯ್ತು ಅಕ್ಕ ಬಾ, ಮಾಮ ಬಂದನು. ಮನಿಗೆ ಹೋಗ್ಬರ್ರಿ. ಹೊತ್ತು ಮುಂಗುಡ್ದ ಮನಿ ಸೇರ್ರಿ. ನಾ ಸಂಜೆ ಹೊತ್ತು ನಾನು ಬ್ಯಾಗ್ ಅದು ರೆಡಿ ಮಾಡ್ಕೊಂಡ ಬಂದ್ ಬಿಡ್ತಾನ ಅಲ್ಲೇ. ಆಯ್ತು ಬಾ ತಮ್ಮ. ಸಾವ್ಕಾಸ್ ಹೋಗ್ರಿ ಅಕ್ಕ.